ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಜಯಾನಂದ ಕಾಶಪ್ಪನವರವರ ಹೆಸರು ಕೂಡ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಹುನಗುಂದ ಶಾಸಕರಿವರು ಪಂಚಮಸಾಲಿ ಲಿಂಗಾಯತ ಬಾಗಲಕೋಟೆ ಜಿಲ್ಲೆಯ ಪ್ರಭಾವಿ ಕಾಂಗ್ರೆಸ್ ನಾಯಕ ಕಾಶಪ್ಪನವರ್ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಇವರು. ಇನ್ನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮೀಸಲಾತಿ ಕಿಚ್ಚು ಹೊತ್ತಿಸಿದ್ರು. ಸಿದ್ದರಾಮಯ್ಯ ಡಿಕೆಶಿಗೆ ಇಬ್ಬರಿಗೂ ಕೂಡ ಆತ್ಮೀಯ ಅನ್ನೋದೇ ಪ್ಲಸ್. ಮರೆತು ಈಗ ಸಾಕಷ್ಟು ಜನ ಇವರ ಪರವಾಗಿ ಬಂದು ಇವರ ಬೆಂಬಲಿಗರು ಲಾಭಿ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಿಗ್ಬೋದಾ ಚಾನ್ಸಸ್? ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸೀನಿಯಾರಿಟಿ ನೋಡಿದ್ರೆ ಇವರು ಮತ್ತೆ ಪಾಟೀಲ್ರು ಇನ್ನೊಬ್ರು ಇದ್ದಾರೆ. ಆದರೆ ಇವರ ಒಂದು ಕೆಲಸ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ 2023ಕ್ಕೂ ಮೊದಲಿದ್ದಂತಹ ಬಿಜೆಪಿಯ ಸರ್ಕಾರದ ವಿರುದ್ಧ ಇಡೀ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು, ಮಠಾಧೀಶರು ಮತ್ತೆ ಸಮುದಾಯವನ್ನ ಅಲ್ಲಿಂದ ಇಲ್ಲಿವರೆಗೂ ಬೆಂಗಳೂರವರೆಗೂ ದೊಡ್ಡ ಮಟ್ಟದ ಒಂದು ಪಾದಯಾತ್ರೆ ಮಾಡಿದ್ರು. ಸಮುದಾಯ ತಿರುಗಿ ಬೀರುವಂತಹ ಒಂದು ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಂಡ್ರು. ಸ್ವಲ್ಪ ಯತ್ನಾಳು ಬೇರೆಯವರ ಸಪೋರ್ಟ್ ಇರ್ಬೋದು, ಬಿಜೆಪಿಯಲ್ಲಿ ಇದ್ದುಕೊಂಡೇ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಅವರು ಸಪೋರ್ಟ್ ಮಾಡಿದ್ರು. ಅದರ ಪರಿಣಾಮ ಅದು ಸಕ್ಸಸ್ಸು ಕೂಡ ಆಯ್ತು. 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಭಾಗದಲ್ಲಿ ಪಂಚಮಸಾಲಿ ಸಮುದಾಯ ಸಾಲಿಡ್ ಆಗಿ ನಿಂತ್ಕೊಳ್ಳೋದಕ್ಕೆ ಇವರ ಪ್ರಯತ್ನವೂ ಕೂಡ ಜಾಸ್ತಿ ಆಗಿತ್ತು. ಅದೇ ಅವ್ರು ಕೇಳ್ತಿರೋದು, ನಾನು ಅವತ್ತು ದುಡಿದಿದ್ದೀನಿ, ನನ್ ಕೂಲಿ ಕೊಡಿ ಅಂತ. ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು 2.5 ವರ್ಷ ಆಗಿದ ತಕ್ಷಣ ನಾನು ದುಡಿದಿದ್ದೀನಿ, ನಾನು ಕೂಲಿ ಕೊಡಿ ಅಂತ. ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿ ನಾನು ಕೊಡಿ ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟರು, ಅದೇ ರೀತಿ ನನ್ನನ್ನು ಪರಿಗಣಿಸಿ ಅಂತ. ಇವರೇನು ಸಿದ್ದರಾಮಯ್ಯ ಅವರ ಸ್ವಲ್ಪ ಜಾಸ್ತಿ ಸಮರ್ಥನೆ ಮಾಡ್ಕೊಂಡಿದ್ ನಿಜ, ಹಾಗಂತ ಡಿ ಕೆ ಶಿವಕುಮಾರ್ ಆಗ್ಬಾರ್ದು ಅಂತ ಯಾವತ್ತೂ ಹೇಳಿಲ್ಲ ಕಾಶಪ್ಪನವರು. ಈಗ ಕಾಶಪ್ಪನವರು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಳಿನೂ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವ್ರ ಬಳಿನೂ ಕೂಡ ಹೇಳಿದ್ದಾರೆ, ನಂದು ಅಲ್ಪ ಸ್ವಲ್ಪ ಕಾಣಿಕೆ ಇದೆ ಸರ್ಕಾರ ಬರೋದಕ್ಕೆ, ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ. ಹೀಗಾಗಿ ಸಮುದಾಯ, ಪಂಚಮಸಾಲಿ ಸಮುದಾಯ ಹಾಗೂ ಜಿಲ್ಲಾವಾರು ಪ್ರಾತಿನಿಧ್ಯದಲ್ಲಿ ಅವ್ರು ಕೇಳ್ತಿರೋದು ಅದು ಎರಡೂ ಲಿಸ್ಟಲ್ಲೂ ಇದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೋ ಅಂತ ಕಾದ್ ನೋಡ್ಬೇಕಾಗಿದೆ. ಕಾಶಪ್ಪನವ್ರು ಕೇಳ್ತಿರೋದ್ರಲ್ಲೂ ಕೂಡ ನ್ಯಾಯ ಇದೆ. ಪಂಚಮಸಾಲಿ ಸಮುದಾಯವನ್ನ ಬಿಜೆಪಿ ಅವರ ವಿರುದ್ಧ ಕೆಲಸ ಮಾಡುವಂತ ರೀತಿಯಲ್ಲಿ ಮಾಡಿದ್ದು ಇವರ ಯಶಸ್ಸು, ಕಾಂಗ್ರೆಸ್ ಪರವಾಗಿ ನಿಂತಿದ್ದು ಕೂಡ ಇವರ ಯಶಸ್ಸು. ಹೀಗಾಗಿ ಆ ಎರಡನ್ನು ಪರಿಗಣಿಸಿ ನನ್ಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಇದನ್ನ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸುತ್ತೆ ಅಂತ ಕಾದ್ ನೋಡ್ಬೇಕು.